ಮೊನ್ನೆ 34 ವರ್ಷಕ್ಕೆ ಪಾದಾರ್ಪಣೆ ಆಗಿದೆ. ಈ ಬನ ಜನ ಪರವಾಗಿ ಸುಪ್ರೀಂ ಕೋರ್ಟಿಗೆ ಸಹಿತ ಹೋಗಿದ್ದೇವೆ. ನಾವೇನು ಪ್ರಚಾರಕ್ಕೆ ಮಾಡ್ತಾ ಇಲ್ಲ, ರಾಜಕೀಯಕ್ಕೆ ಮಾಡ್ತಾ ಇಲ್ಲ, ಅಥವಾ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಮಾಡ್ತಾ ಇಲ್ಲ, ಅಥವಾ ಅಮಾಯಕರಿಗೆ ನಾವು ಬಲಿಪೂಷೆ ಮಾಡ್ಲಿಕ್ಕೆ ಹೊಡ್ತಾ ಇಲ್ಲ. ಒಂದು ಮಾತು ಹೇಳ್ತಾ, ನಿಮ್ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ನಿಮ್ಮ ಅರಣ್ಯಾಧಿಕಾರಿಗಳಿಗೆ ನೀವೇನ್ ತಿಳ್ಕೊಂಡಿದ್ರಿ ಅಂತ ಹೇಳಿದ್ರೆ ಏನ್ ಮಾಡಿದ್ರು ನಡೀತೆ ಅಂತ ತಿಳ್ಕೊಂಡ್ಬಿಟ್ಟಿದ್ರಿ. ಏನ್ ಮಾಡಿದ್ರು ನಡೀತೆ ಅಂತ ಹೇಳಿ ಒಂದು 100 ಉದಾಹರಣೆ ಕೊಡ್ತಾನಿಗೆ. ನಾವು ಸಂಘರ್ಷಕ್ಕೆ ಬಂದಿಲ್ಲ, ಹೋರಾಟಕ್ಕೆ ಬಂದಿಲ್ಲ, ಸಂಘರ್ಷಕ್ಕೆ ಬಂದಿಲ್ಲ, ಮತ್ತೆ ಹೋರಾಟಕ್ಕೆ ಬಂದಿಲ್ಲ. ನಿಮ್ಮ ಕಲ್ಪನೆ ಏನಾಗಿದೆ ಅಂದ್ರೆ ಯಾರು ಇಲ್ಲ ಇವರಿಗೆ, ಯಾರು ಹೇಳುದಿಲ್ಲ. ದುರ್ದೈವ, ನಮ್ಮ ಶಾಸಕರು ಹೇಳ್ತಿದ್ದಾರೆ GPS ಅಂತ. ತಪ್ಪದು. ನಮ್ಮ ಮನವರಿಕೆ ಮಾಡ್ತೇವೆ ನಮ್ಮ ಶಾಸಕರಿಗೆ, ತಪ್ಪದು. ಅದು ನೀವೇ ಕೊಡೋದು ಮಿಸ್ಗೈಡ್ ಅವರಿಗೆ, ಶಾಸಕರಿಗೆ. ಅವರಿಗೂ ನಮಗೆ ಹೇಳ್ತಾನೆ, ಶಾಸಕರಿಗೂ ಮಿಸ್ಗೈಡ್ ಮಾಡೋರು ನೀವೇ. ಪಾಪ ಅವ್ರಿಗೇನು ಗೊತ್ತಾಗ್ತದೆ? ನಾ ಹೇಳ್ತಿದ್ದಾನೆ, ನಿಮ್ ಕಲ್ಪನೆ ಇರ್ಬೋದು, ಈ ಅತಿಕ್ರಮಣದ ಪರವಾಗಿ ಯಾರೂ ಇಲ್ಲ ಅಂತ ತಿಳ್ಕೊಂಡಿರ್ಬೋದು. ಒಂದು ಮಾತು ಹೇಳ್ತಾನೆ, ನನ್ನ ಜೀವ ಇರುವವರೆಗೂ ಅರಣ್ಯ ಅತಿಕ್ರಮಣದ ಸಮಸ್ಯೆಗೆ ಅವಿನೂ ನಾನೇ, ಅಪ್ಪನೇ ನಾನೇ. ಅದು ಪ್ರಶ್ನೆ